ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವು 12 ಹಂತಗಳಿಂದ ಕೂಡಿದ ಒಂದು ಪೂರ್ಣ ಯೋಗ ಕ್ರಿಯೆಯಾಗಿದೆ. ಇದು ದೇಹ, ಮನಸ್ಸು ಮತ್ತು ಪ್ರಾಣಶಕ್ತಿಯನ್ನು ಸಮತೋಲನಗೊಳಿಸುವ ಅತ್ಯುತ್ತಮ ಯೋಗ ಕ್ರಮವಾಗಿದೆ. ಸೂರ್ಯ ನಮಸ್ಕಾರ ಮಾಡುವ ಮೊದಲು ತಿಳಿದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು: ಹೃದಯ, ಬೆನ್ನು ಅಥವಾ ಉಸಿರಾಟದ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಅಗತ್ಯವಾಗಿ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾಡುವುದು ಉತ್ತಮ. ನಿಧಾನವಾಗಿ ಪ್ರಾರಂಭಿಸಿ ನಂತರವೇ ವೇಗ ಹೆಚ್ಚಿಸಿಕೊಳ್ಳಬೇಕು. ಉಸಿರಾಟವನ್ನು ನಿಯಂತ್ರಿಸಿ ಯಾವುದೇ ಹಂತದಲ್ಲಿ ಉಸಿರನ್ನು ತಡೆಯಬಾರದು. ಸರಾಗವಾಗಿ ಉಸಿರಾಟವನ್ನು ಮುಂದುವರಿಸಬೇಕು. ಸೂರ್ಯ ನಮಸ್ಕಾರವನ್ನು ಮಾಡುವಾಗ ಮಾಡಬಾರದ ತಪ್ಪುಗಳು: ಉಸಿರಾಟದ ಕ್ರಮವನ್ನು ತಪ್ಪಿಸುವುದು, ದೇಹವನ್ನು ಬಲವಂತವಾಗಿ ತಗ್ಗಿಸುವುದು ಅಥವಾ ವಕ್ರಗೊಳಿಸುವುದು, ವೇಗವಾಗಿ ಅಥವಾ ಆಲಸ್ಯದಿಂದ ಮಾಡುವುದು, ಬೆನ್ನು ನೇರವಾಗಿರದಂತೆ ಮಾಡುವುದು ಹಾಗೂ ಯಾವುದೇ ಮುಂಜಾಗ್ರತೆ ಕ್ರಮಗಳನ್ನು ವಹಿಸದೆ ಮಾಡುವುದು. ಪ್ರಾಣಾಯಾಮಾಸನ ಮಾಡುವಾಗ ಹೇಳುವ ಮಂತ್ರ: ಓಂ ಮಿತ್ರಾಯ ನಮಃ. ಬೀಜ ಮಂತ್ರ: ಓಂ ರಾಮ್. ಸಕ್ರಿಯವಾಗುವ ಚಕ್ರ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಉಸಿರಾಟ ಸಾಮಾನ್ಯ ಉಸಿರಾಟವನ್ನು ಮಾಡುವ ವಿಧಾನ: ಪಾದಗಳನ್ನು ಸೇರಿಸಿ ನಿಂತು ಎರಡೂ ಕೈಗಳನ್ನು ಹೃದಯದ ಮುಂದೆ ಪ್ರಾರ್ಥನಾ ಮುದ್ರೆಯಲ್ಲಿ ಇರಿಸಿಕೊಳ್ಳುವುದು. ಮುನ್ನೆಚ್ಚರಿಕೆ: ಹೃದಯ ರೋಗಿಗಳಿಗೆ ನಿಧಾನವಾಗಿ ಪ್ರಾರಂಭಿಸಬೇಕು. ಮಾಡಬಾರದ ತಪ್ಪುಗಳು: ಬೆನ್ನನ್ನು ತಗ್ಗಿಸಬಾರದು, ಹೆಜ್ಜೆಯನ್ನು ತಪ್ಪಿಸಬಾರದು. ಇದರಿಂದ ಆಗುವ ಪ್ರಯೋಜನ: ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಹೃದಯಕ್ಕೆ ಶಕ್ತಿಯನ್ನುಂಟು ಮಾಡುತ್ತದೆ. ಊರ್ಧ್ವ ಹಸ್ತಾಸನ. ಈ ಆಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ರವಯೇ ನಮಃ. ಬೀಜ ಮಂತ್ರ: ಓಂ ಹ್ರೀಂ. ಸಕ್ರಿಯವಾಗುವ ಚಕ್ರ ಕಂಠಚಕ್ರ ಅಥವಾ ವಿಶುದ್ಧಿ ಚಕ್ರ. ಉಸಿರಾಟ: ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಕೈಗಳನ್ನು ಮೇಲಕ್ಕೆ ಎತ್ತಿ ಸೊಂಟದ ಸಹಾಯದಿಂದ ಬೆನ್ನನ್ನು ವಕ್ರ ಮಾಡಿ ಹಿಂದಕ್ಕೆ ಬಾಗುವುದು. ಮುನ್ನೆಚ್ಚರಿಕೆಗಳು: ಬೆನ್ನು ನೋವಿರುವವರು ಹೆಚ್ಚು ಬೆನ್ನನ್ನು ವಕ್ರ ಮಾಡಬಾರದು. ಮಾಡಬಾರದ ತಪ್ಪುಗಳು: ತಲೆ ತುಂಬ ಹಿಂದಕ್ಕೆ ತಗ್ಗಿಸಬಾರದು. ಈ ಊರ್ಧ್ವಾಸನವನ್ನು ಮಾಡುವುದರಿಂದ ಆಗುವ ಪ್ರಯೋಜನ: ಭುಜ, ಹೃದಯ ಮತ್ತು ಹೃದಯ ಭಾಗ ಬಲವಾಗುತ್ತದೆ. ಹಸ್ತಪಾದಾಸನ. ಈ ಆಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಸೂರ್ಯಾಯ ನಮಃ. ಬೀಜ ಮಂತ್ರ: ಓಂ ಹೃಂ. ಸಕ್ರಿಯವಾಗುವ ಚಕ್ರ ಮಣಿಪೂರ ಚಕ್ರ. ಉಸಿರಾಟ: ಉಸಿರನ್ನು ಹೊರಗೆ ಬಿಡುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಮುಂದೆ ಬಾಗಿ ಕೈಗಳಿಂದ ಪಾದವನ್ನು ಸ್ಪರ್ಶ ಮಾಡುವುದು. ಮುನ್ನೆಚ್ಚರಿಕೆ ಕ್ರಮ: ಬೆನ್ನು ನೋವಿರುವವರು ನಿಧಾನವಾಗಿ ಬಾಗಬೇಕು. ಮಾಡಬಾರದ ತಪ್ಪುಗಳು: ಮುಟ್ಟುವ ಪ್ರಯತ್ನದಲ್ಲಿ ದೇಹವನ್ನು ಬಲವಂತವಾಗಿ ಮುಂದೆ ಬಾಗಿಸಬಾರದು. ಪ್ರಯೋಜನ: ಬೆನ್ನು, ಹೊಟ್ಟೆ ಹಾಗೂ ಕಾಲುಗಳ ಸ್ನಾಯುಗಳು ಬಲಗೊಳ್ಳುತ್ತವೆ. ಏಕಪಾದ ಪ್ರಸರಣಾಸನ. ಈ ಆಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಭಾನವೇ ನಮಃ. ಬೀಜ ಮಂತ್ರ: ಓಂ ಹ್ರೈಂ. ಸಕ್ರಿಯವಾಗುವ ಚಕ್ರ ಸ್ವಾದಿಷ್ಠಾನ ಚಕ್ರ. ಉಸಿರಾಟ: ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಎಡಪಾದವನ್ನು ಹಿಂದೆ ಹಾಕಿ ತಲೆಯನ್ನು ಮೇಲೆತ್ತಿ ಬೆನ್ನು ಹಾಗೂ ಕಾಲುಗಳು ನೇರವಾಗಿರಬೇಕು. ಮುನ್ನೆಚ್ಚರಿಕೆ: ಮೊಣಕಾಲು ನೋವಿದ್ದರೆ ನಿಧಾನವಾಗಿ ಮಾಡಬೇಕು. ಬೆನ್ನು ನೋವಿರುವವರು ಇದನ್ನು ಮಾಡಬಾರದು. ಮಾಡಬಾರದ ತಪ್ಪುಗಳು: ತಲೆಯನ್ನು ತಗ್ಗಿಸಬಾರದು, ಬೆನ್ನು ಮತ್ತು ಕಾಲುಗಳನ್ನು ನೇರವಾಗಿರಿಸಬೇಕು, ಬಾಗಿಸಬಾರದು. ಇದರಿಂದಾಗುವ ಪ್ರಯೋಜನ: ಹಿಪ್ ಮತ್ತು ವೃಷಣದ ಸ್ನಾಯುಗಳು ಬಲಗೊಳ್ಳುತ್ತವೆ. ದ್ವಿಪಾದಾಸನ. ಈ ದ್ವಿಪಾದಾಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಖಗ್ಗಯೇ ನಮಃ. ಬೀಜ ಮಂತ್ರ: ಓಂ ಹ್ರಾಂ. ಚಕ್ರ ಮಣಿಪೂರ ಚಕ್ರ ಸಕ್ರಿಯಗೊಳ್ಳುತ್ತದೆ. ಉಸಿರಾಟ: ಉಸಿರನ್ನು ಒಳೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಎರಡೂ ಕಾಲುಗಳನ್ನು ಹಿಂದೆ ಹಾಕಿ ದೇಹವನ್ನು ನೇರವಾಗಿ ಇರಿಸಿಕೊಳ್ಳಬೇಕು. ದೇಹವು ಇಳಿಜಾರಿನಂತೆಯೇ ಇರಬೇಕು. ಮುನ್ನೆಚ್ಚರಿಕೆ: ಹೊಟ್ಟೆ ಒತ್ತಡ ತಪ್ಪಿಸಬೇಕು. ಮಾಡಬಾರದ ತಪ್ಪುಗಳು: ಹೊಟ್ಟೆ ಅಥವಾ ಹಿಪ್ ಕೆಳಗೆ ಬೀಳಬಾರದು. ಪ್ರಯೋಜನ: ಕೈ, ತೋಳುಗಳು ಮತ್ತು ಕೋರ್ನ ಶಕ್ತಿಯು ಹೆಚ್ಚಾಗುತ್ತದೆ. ಶಶಾಂಕಾಸನ ಮಾಡುವಾಗ ಜಪಿಸುವ ಮಂತ್ರ: ಓಂ ಆದಿತ್ಯ ನಮಃ. ಬೀಜ ಮಂತ್ರ: ಓಂ ಹೃಂ. ಸಕ್ರಿಯವಾಗುವ ಚಕ್ರ
ಆಜ್ಞಾಚಕ್ರ. ಉಸಿರಾಟ, ಉಸಿರನ್ನು ಹೊರಗೆ ಬಿಡುತ್ತಾ ಈ ಆಸನವನ್ನು ಮಾಡಬೇಕು. ನಂತರ ಉಸಿರನ್ನು ಹೊಳೆ ತೆಗೆದುಕೊಳ್ಳುತ್ತಾ ಮುಂದುವರಿಸಬೇಕು. ಮಾಡುವ ವಿಧಾನ: ಮೊಣಕಾಲಿನ ಮೇಲೆ ಕುಳಿತು ತಲೆಯನ್ನು ನೆಲಕ್ಕೆ ತಾಗಿಸುವುದು ಮತ್ತು ಎರಡೂ ತೋಳುಗಳು ನೆಲಕ್ಕೆ ಸ್ಪರ್ಶ ಮಾಡಿರಬೇಕು. ಮುನ್ನೆಚ್ಚರಿಕೆಯ ಕ್ರಮಗಳು: ಹೃದಯ ರೋಗಿಗಳು ಮತ್ತು ರಕ್ತದೊತ್ತಡ ಇರುವವರು ಎಚ್ಚರಿಕೆ ವಹಿಸಿ ಮಾಡಬೇಕು. ಮಾಡಬಾರದ ತಪ್ಪುಗಳು: ಉಸಿರನ್ನು ಬಿಗಿಯಾಗಿ ಹಿಡಿಯಬಾರದು, ಸರಾಗವಾದ ಉಸಿರಾಟವನ್ನು ಮಾಡಬೇಕು. ಇದರಿಂದಾಗುವ ಪ್ರಯೋಜನ: ಮಾನಸಿಕ ಶಾಂತಿ ಮತ್ತು ಒತ್ತಡವು ಕಡಿಮೆಗೊಳ್ಳುತ್ತದೆ. ಅಷ್ಟಾಂಗ ಪ್ರಣಿಪಾದಾಸನ. ಈ ಅಷ್ಟಾಂಗ ಪ್ರಣಿಪಾದಾಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಪೂಷ್ಣೇ ನಮಃ. ಬೀಜ ಮಂತ್ರ: ಓಂ ಹ್ರಾಂ. ಚಕ್ರ: ಮೂಲಾಧಾರ ಚಕ್ರ ಸಕ್ರಿಯಗೊಳ್ಳುತ್ತದೆ. ಉಸಿರಾಟ: ಉಸಿರನ್ನು ಹೊರಬಿಡುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಮೊಣಕಾಲು, ಹೃದಯ, ಚಿನ್ ನೆಲಕ್ಕೆ, ದೇಹದ 8 ಅಂಗಗಳು ನೆಲದ ಸ್ಪರ್ಶದಲ್ಲಿರಬೇಕು. ಮುನ್ನೆಚ್ಚರಿಕೆ: ಗರ್ಭಿಣಿ ಸ್ತ್ರೀಯರು ಮಾಡಬಾರದು. ಮಾಡಬಾರದ ತಪ್ಪುಗಳು: ಹಿಪ್ ನೆಲಕ್ಕೆ ತಾಗಬಾರದು. ಇದರಿಂದಾಗುವ ಪ್ರಯೋಜನ: ಶಕ್ತಿ, ಸ್ಥೈರ್ಯ ಮತ್ತು ಭುಜದ ಸ್ನಾಯುಗಳು ಬಲಗೊಳ್ಳುತ್ತವೆ ಹಾಗೂ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭುಜಂಗಾಸನ. ಈ ಭುಜಂಗಾಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಹಿರಣ್ಯಗರ್ಭಾಯ ನಮಃ. ಬೀಜ ಮಂತ್ರ: ಓಂ ಹ್ರಾಂ. ಸಕ್ರಿಯವಾಗುವ ಚಕ್ರ: ಮಣಿಪುರ ಚಕ್ರ. ಉಸಿರಾಟ: ಉಸಿರನ್ನು ಹೊಳೆ ತೆಗೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ತಲೆ ಹಾಗೂ ಹೃದಯವನ್ನು ಮೇಲಕ್ಕೆ ಎತ್ತಿ ನಾಭಿ ಭಾಗ ನೆಲದಲ್ಲಿ ಇರಲಿ. ಮುನ್ನೆಚ್ಚರಿಕೆ: ಬೆನ್ನು ನೋವಿದ್ದವರು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ಕೋರ್ ಮಸಲ್ ಸಮಸ್ಯೆ ಇರುವವರು ಈ ಆಸನವನ್ನು ಮಾಡಬಾರದು. ತಪ್ಪುಗಳು: ಕೈಗಳಲ್ಲಿ ತುಂಬ ಒತ್ತಡವನ್ನು ಕೊಡಬಾರದು. ಭುಜಗಳನ್ನು ಹೆಚ್ಚು ಮೇಲೆ ತರಬಾರದು. ಪ್ರಯೋಜನ: ಹೊಟ್ಟೆ ಮತ್ತು ಹೃದಯ ಭಾಗಕ್ಕೆ ಉತ್ತಮ ವ್ಯಾಯಾಮವಾಗುತ್ತದೆ. ಸ್ನಾಯುಗಳು ಬಲವರ್ಧನೆಗೊಳ್ಳುತ್ತವೆ. ಭೂಧರಾಸನ. ಭೂಧರಾಸನವನ್ನು ಮಾಡುವಾಗ ಜಪಿಸುವ ಮಂತ್ರ: ಓಂ ಮರೀಚಾಯ ನಮಃ. ಬೀಜ ಮಂತ್ರ: ಓಂ ಹ್ರೀಂ. ಸಕ್ರಿಯವಾಗುವ ಚಕ್ರ: ವಿಶುದ್ಧಿ ಚಕ್ರ. ಉಸಿರಾಟ: ಉಸಿರನ್ನು ಹೊರಗೆ ಬಿಡುತ್ತಾ ಈ ಆಸನವನ್ನು ಮಾಡಬೇಕು. ವಿಧಾನ: ಹಿಪ್ ಮೇಲಕ್ಕೆ ಎತ್ತಿ ವಿ ಆಕಾರದಲ್ಲಿ ಅಥವಾ ಪರ್ವತದ ಆಕಾರದಲ್ಲಿ ದೇಹವನ್ನು ಇರಿಸಬೇಕು. ಮುನ್ನೆಚ್ಚರಿಕೆಗಳು: ಹೃದಯ ಅಥವಾ ತಲೆ ಸುತ್ತು ಇದ್ದರೆ ಈ ಆಸನವನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ತಜ್ಞರ ಸಲಹೆಯ ಮೇರೆಗೆ ಮಾಡಬೇಕು. ಮಾಡಬಾರದ ತಪ್ಪುಗಳು: ಪಾದಗಳು ನೆಲದಿಂದ ಮೇಲೆ ಬರಬಾರದು. ನಿಮ್ಮ ಕುತ್ತಿಗೆಯು ನಿಮ್ಮ 2 ಕೈಗಳ ಒಳಗೆ ಇರಬೇಕು. ಪ್ರಯೋಜನ: ನರವ್ಯೂಹವು ಶಾಂತಗೊಳಿಸುತ್ತದೆ. ಶಶಾಂಕಾಸನ ಮಾಡುವಾಗ ಜಪಿಸುವ ಮಂತ್ರ: ಓಂ ಆದಿತ್ಯ ನಮಃ. ಬೀಜ ಮಂತ್ರ: ಓಂ ಹ್ರೂಂ. ಸಕ್ರಿಯವಾಗುವ ಚಕ್ರ: ಆಜ್ಞಾಚಕ್ರ. ಉಸಿರಾಟ: ಉಸಿರನ್ನು ಹೊರಗೆ ಬಿಡುತ್ತಾ ಈ ಆಸನವನ್ನು ಮಾಡಬೇಕು. ನಂತರ ಉಸಿರನ್ನು ಹೊಳೆ ತೆಗೆದುಕೊಳ್ಳುತ್ತಾ ಮುಂದುವರಿಸಬೇಕು. ಮಾಡುವ ವಿಧಾನ: ಮೊಣಕಾಲಿನ ಮೇಲೆ ಕುಳಿತು ತಲೆಯನ್ನು ನೆಲಕ್ಕೆ ತಾಗಿಸುವುದು ಮತ್ತು ಎರಡೂ ತೋಳುಗಳು ನೆಲಕ್ಕೆ ಸ್ಪರ್ಶ ಮಾಡಿರಬೇಕು. ಮುನ್ನೆಚ್ಚರಿಕೆಯ ಕ್ರಮಗಳು: ಹೃದಯ ರೋಗಿಗಳು ಮತ್ತು ರಕ್ತದೊತ್ತಡ ಇರುವವರು ಎಚ್ಚರಿಕೆ ವಹಿಸಿ ಮಾಡಬೇಕು. ಮಾಡಬಾರದ ತಪ್ಪುಗಳು: ಉಸಿರನ್ನು ಬಿಗಿಯಾಗಿ ಹಿಡಿಯಬಾರದು, ಸರಾಗವಾದ ಉಸಿರಾಟವನ್ನು ಮಾಡಬೇಕು. ಇದರಿಂದಾಗುವ ಪ್ರಯೋಜನ: ಮಾನಸಿಕ ಶಾಂತಿ ಮತ್ತು ಒತ್ತಡವು ಕಡಿಮೆಗೊಳ್ಳುತ್ತದೆ. ಏಕಪಾದ ಪ್ರಸರಣಾಸನ ಮಾಡುವಾಗ ಜಪಿಸುವ ಮಂತ್ರ: ಓಂ ಸವಿತ್ರೇ ನಮಃ. ಬೀಜ ಮಂತ್ರ: ಓಂ ಹ್ರೈಂ. ಸಕ್ರಿಯವಾಗುವ ಚಕ್ರ: ಸ್ವಾದಿಷ್ಠಾನ ಚಕ್ರ. ಉಸಿರಾಟ: ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಬಲಕಾಲನ್ನು ಮುಂದೆ ಇಟ್ಟು ತಲೆಯನ್ನು ಮೇಲೆತ್ತಿ ಈ ಆಸನವನ್ನು ಮಾಡಬೇಕು. ಮುನ್ನೆಚ್ಚರಿಕೆಗಳು: ಮೊಣಕಾಲು ಬಲವಾಗಿಲ್ಲದಿದ್ದರೆ ನಿಧಾನವಾಗಿ ಆಸನವನ್ನು ಮಾಡಲು ಪ್ರಯತ್ನಿಸಬೇಕು. ಮಾಡಬಾರದ ತಪ್ಪುಗಳು: ಬೆನ್ನು ನೇರವಾಗಿಡದೆ ಮಾಡುವುದು, ಕಾಲುಗಳನ್ನು ಮಡಚುವುದು ಹಾಗೂ ಕುತ್ತಿಗೆಯನ್ನು ಕೆಳಮುಖವಾಗಿರಿಸುವುದು. ಪ್ರಯೋಜನ: ಹಿಪ್ ಮತ್ತು ಬೆನ್ನು ಲವಲವಿಕೆಯಿಂದ ಕೂಡಿರುತ್ತದೆ ಹಾಗೂ ಸ್ನಾಯುಗಳು ಬಲಗೊಳ್ಳುತ್ತವೆ. ಹಸ್ತಪಾದಾಸನ. ಹಸ್ತಪಾದಾಸನ ಮಾಡುವಾಗ ಜಪಿಸುವ ಮಂತ್ರ: ಓಂ ಅರ್ಕಾಯ ನಮಃ. ಬೀಜ ಮಂತ್ರ: ಓಂ ಹ್ರಾಂ. ಸಕ್ರಿಯವಾಗುವ ಚಕ್ರ: ಮಣಿಪುರ ಚಕ್ರ. ಉಸಿರಾಟ: ಉಸಿರನ್ನು ಹೊರಗೆ ಬಿಡುತ್ತಾ
ಈ ಆಸನವನ್ನು ಮಾಡಬೇಕು. ಮಾಡುವ ವಿಧಾನ: ಮುಂದೆ ಬಾಗಿ ಪಾದಗಳನ್ನು ಸ್ಪರ್ಶ ಮಾಡಬೇಕು ಅಥವಾ ಎರಡೂ ಪಾದಗಳ ಪಕ್ಕದಲ್ಲಿ ನಮ್ಮ ಎರಡೂ ಹಸ್ತಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಮುನ್ನೆಚ್ಚರಿಕೆ: ಬೆನ್ನು ಅಥವಾ ಹೊಟ್ಟೆ ಸಮಸ್ಯೆ ಇದ್ದರೆ ನಿಧಾನವಾಗಿ ಮಾಡಬೇಕು. ಮಾಡಬಾರದ ತಪ್ಪುಗಳು: ಬಲವಂತವಾಗಿ ಮುಂದಕ್ಕೆ ಬಾಗಬಾರದು. ಸೊಂಟ ನೋವಿರುವವರು ಇದನ್ನು ಪ್ರಯೋಗಿಸಬಾರದು. ಪ್ರಯೋಜನಗಳು: ಹೊಟ್ಟೆ ಕೊಬ್ಬು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಊರ್ಧ್ವ ಹಸ್ತಾಸನ. ಮಂತ್ರ: ಓಂ ಭಾಸ್ಕರಾಯ ನಮಃ. ಬೀಜ ಮಂತ್ರ: ಓಂ ಹ್ರ. ಚಕ್ರ: ಸಹಸ್ರಾರ ಚಕ್ರವು ಸಕ್ರಿಯಗೊಳ್ಳುತ್ತದೆ. ಉಸಿರಾಟ: ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ಈ ಆಸನವನ್ನು ಮಾಡಿ ನಂತರ ಉಸಿರನ್ನು ಹೊರ ಹಾಕುವುದು. ಮಾಡುವ ವಿಧಾನ: ಕೈಗಳನ್ನು ಮೇಲಕ್ಕೆ ಎತ್ತಿ ಮತ್ತು ಸೊಂಟದ ಸಹಾಯದಿಂದ ಹಿಂದೆ ಬಾಗುವುದು. ಪ್ರಯೋಜನ: ದೇಹದ ಶಕ್ತಿ, ಸಮತೋಲನ ಮತ್ತು ಶಾಂತಿಯು ಹೆಚ್ಚಾಗುತ್ತದೆ. ನಂತರ ನಮಸ್ಕಾರ ಸ್ಥಿತಿಗೆ ಮರಳುವುದು. ಸೂರ್ಯ ನಮಸ್ಕಾರವನ್ನು ಮಾಡುವ ವಿಧಾನ: ಮೊದಲಿಗೆ ಎರಡೂ ಕೈಗಳನ್ನು ಮೇಲೆ ತಂದು ನಮ್ಮ ಎದೆಯ ಮುಂಭಾಗದಲ್ಲಿ ನಮಸ್ಕಾರ ಸ್ಥಿತಿಗೆ ಬರುವುದು. ನಂತರ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ತಂದು ಬೆನ್ನಿನ ಸಹಾಯದಿಂದ ಊರ್ಧ್ವಾಸನವನ್ನು ಮಾಡುವುದು. ತದನಂತರ ಸೊಂಟದ ಸಹಾಯದಿಂದ ಮುಂದೆ ಬಾಗುವುದರ ಮೂಲಕ ಹಸ್ತಪಾದಾಸನವನ್ನು ಮಾಡುವುದು. ಉಸಿರನ್ನು ಹೊರಬಿಡಬೇಕು. ನಂತರದಲ್ಲಿ ಏಕಪಾದಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಏಕಪಾದಾಸನವನ್ನು ಮಾಡಬೇಕು. ನಂತರದಲ್ಲಿ ದ್ವಿಪಾದಾಸನ. ಎರಡೂ ಪಾದಗಳನ್ನು ಹಿಂದೆ ತಂದು ಎರಡೂ ಕೈಗಳು ಮುಂಭಾಗದಲ್ಲಿ ಇರಿಸಬೇಕು. ದೇಹವು ಇಳಿಜಾರಿನ ಆಕೃತಿಯನ್ನು ಹೊಂದಿರಬೇಕು. ನಂತರದಲ್ಲಿ ಶಶಾಂಕಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಶಶಾಂಕ ಮೊಲದ ಸ್ಥಿತಿಗೆ ಬರಬೇಕು. ನಂತರ ಉಸಿರನ್ನು ಹೊರಗೆ ಬಿಡುತ್ತಾ ನಿಧಾನವಾಗಿ ಉಸಿರಾಟವನ್ನು ಮಾಡಬೇಕು. ನಂತರದಲ್ಲಿ ಅಷ್ಟಾಂಗ ಪ್ರಣಿಪಾದಾಸನ. ನಮ್ಮ ಮಂಡಿ, ಎದೆ ಮತ್ತು ಹಣೆಯ ಭಾಗವು ನೆಲವನ್ನು ಸ್ಪರ್ಶ ಮಾಡಬೇಕು. ಈ ಆಸನದಲ್ಲಿ ಉಸಿರಾಟವನ್ನು ಮಾಡುತ್ತಿರಬೇಕು. ನಂತರದಲ್ಲಿ ಭುಜಂಗಾಸನ. ಉಸಿರಾಟವನ್ನು ಮಾಡುತ್ತಾ ನಮ್ಮ ಎದೆಯ ಭಾಗವನ್ನು ಮೇಲೆತ್ತಬೇಕು ಹಾಗೂ ತಲೆಯನ್ನು ಮೇಲೆ ನೋಡಬೇಕು. ನಂತರದಲ್ಲಿ ಭೂಧರಾಸನ. ನಮ್ಮ ಹಿಂಭಾಗವನ್ನು ಮೇಲೆ ಎತ್ತುತ್ತಾ ದೇಹವನ್ನು ಬೆಟ್ಟದ ಆಕಾರದಲ್ಲಿ ಇರಿಸಬೇಕು. ನಂತರದಲ್ಲಿ ಶಶಾಂಕಾಸನಕ್ಕೆ ಮರಳಬೇಕು. ದೇಹವನ್ನು ಮೊಲದ ಭಂಗಿಯಲ್ಲಿರಿಸಿ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಿರಬೇಕು. ನಂತರದಲ್ಲಿ ಮೊದಲು ತೆಗೆದಿದ್ದ ಕಾಲಿಗೆ ವಿರುದ್ಧವಾದ ಕಾಲನ್ನು ಮುಂದೆ ತೆಗೆಯುತ್ತಾ ಏಕಪಾದಾಸನವನ್ನು ಮಾಡಬೇಕು. ನಂತರ ಹಸ್ತಪಾದಾಸನ. ಉಸಿರನ್ನು ಹೊರಬಿಡುತ್ತಾ ಹಸ್ತಪಾದಾಸನವನ್ನು ಮಾಡಬೇಕು. ನಂತರದಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಸಹಾಯದಿಂದ ಹಿಂದೆ ಬಾಗುವುದರ ಮೂಲಕ ಊರ್ಧ್ವ ಹಸ್ತಾಸನವನ್ನು ಮಾಡುವುದು. ನಂತರದಲ್ಲಿ ಉಸಿರನ್ನು ಹೊರಹಾಕುತ್ತಾ ನಮಸ್ಕಾರ ಸ್ಥಿತಿಗೆ ಮರಳುವುದು. ನಂತರ ಸ್ಥಿತಿಗೆ ಮರಳಲಾಗುತ್ತದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ಮಾನವನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಗುವ ಪ್ರಯೋಜನಗಳು: ಸಂಪೂರ್ಣ ದೇಹದ ವ್ಯಾಯಾಮವಾಗುತ್ತದೆ. ಅಂದರೆ ಮಾನವನ ಸ್ನಾಯುಗಳು, ಕಾರ್ಡಿಯೋ ಮತ್ತು ದೇಹದ ನಮ್ಯತೆಯು ಹೆಚ್ಚುತ್ತದೆ. ರಕ್ತ ಸಂಚಾರದಲ್ಲಿ ಸುಧಾರಣೆಯಾಗುತ್ತದೆ. ಹೊಟ್ಟೆಯಲ್ಲಿನ ಹಾಗೂ ದೇಹದಲ್ಲಿನ ಕೊಬ್ಬು ಕಡಿಮೆಯಾಗುತ್ತದೆ. ಹಾರ್ಮೋನಲ್ ಸಮತೋಲನವು ಉಂಟಾಗುತ್ತದೆ. ಮನಸ್ಸಿಗೆ ಶಾಂತಿಯು ಉಂಟಾಗಿ ಏಕಾಗ್ರತೆಯನ್ನು ಮೂಡಿಸುತ್ತದೆ. ಚಕ್ರಶುದ್ಧಿ ಮತ್ತು ಪ್ರಾಣಶಕ್ತಿ ಸಮತೋಲನಗೊಳ್ಳುತ್ತದೆ.